ಸುಮಾರು 54 NDPS ಕೇಸಸ್ ನಾವು ದಾಖಲೆ ಮಾಡಿದ್ದೇವೆ. ಆ್ಯಂಡ್ 90 ಆರೋಪಿಗಳನ್ನು ದಸ್ತಗಿರಿ ಮಾಡಿ ಕಾನೂನು ಕ್ರಮಕ್ಕೆ ಒಪ್ಪಿಸಿದ್ದೇವೆ. ಇದರಲ್ಲಿ ಬಹುಮುಖ್ಯವಾಗಿ ಗಾಂಜಾ ಸರಬರಾಜು, ಪೆಡ್ಲಿಂಗ್ ಕೇಸಸ್ ದಾಖಲೆ ಆಗಿದ್ದಾವೆ. ಆ್ಯಂಡ್ ಮಿಕ್ಕಿದ್ದು ಸಿರಪ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಓವರ್ ದ ಕೌಂಟರ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಪ್ಲೈ ಆಗುವುದನ್ನು ಕೂಡ ನಾವು ತಡೆಯೋಕ್ಕೆ ರೈಡ್ ಮಾಡಿ PSA ಕೇಸಸ್ ದಾಖಲೆ ಮಾಡಿದ್ದೇವೆ. ಅಲ್ಲದೆ 1-2 ಪ್ರಕರಣಗಳಿಗಿಂತ ಹೆಚ್ಚಿಗೆ ಕೇಸಸ್ದಲ್ಲಿ ಆರೋಪಿಗಳಾದವರನ್ನು ನಾವು ಪತ್ತೆ ಮಾಡಿ ಅವರ ಮೇಲೆ ಕೂಡ ಕಟ್ಟುನಿಟ್ಟಾಗಿ PIT and DPS ಆ್ಯಕ್ಟ್ ಜಾರಿಗೊಳಿಸಬೇಕಂತ ನಾವು ಫೈಲ್ ಪ್ರೊಸೀಜರ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಎಸ್ಪೆಷಲಿ ನಮ್ಮ ಬಾರ್ಡರ್ಸ್ ಲೈಕ್ ಮಂಠಾಳ ಆ್ಯಂಡ್ ಈ ಕಡೆ ನೋಡಿದರೆ ಚಿಂತಾಕಿ, ಆ ಕಡೆ ಔರಾದ್ ಬಾರ್ಡರ್ಸಲ್ಲಿ ಎಸ್ಪೆಷಲಿ ಸ್ವಲ್ಪ ಜನರಿಗೆ ಆ್ಯಕ್ಸೆಸ್ ಕಮ್ಮಿ ಇರುವಂಥ ಹೊಲಗಳಲ್ಲಿ ಗಾಂಜಾ ಬೆಳೆಸುವುದನ್ನು ನಾವು ಗಮನಿಸಿದ್ದೇವೆ. ಮಂಠಾಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಸ್ಟ್ ಇಯರ್ ಸಿಕ್ಕಿದೆ. ಚಿಂತಾಕಿ ಔರಾದಲ್ಲಿ ಮಾತ್ರ ಒಂದು 40 ಗಿಡಗಳು 50 ಗಿಡಗಳು ಇಲ್ಲಿಗಲ್ಲಿ ಕಲ್ಟಿವೇಟ್ ಮಾಡೋದನ್ನು ನಾವು ಗಮನಿಸಿದ್ದೇವೆ. ಸೊ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ಗಳೊಟ್ಟಿಗೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಕೂಡ ಸರ್ವೆ ಹೋದಾಗ ಈ ಮಾಹಿತಿ ತೆಗೆದು ನಮಗೆ ಇನ್ಫಾರ್ಮೇಷನ್ ಕೊಟ್ಟು ರೈಡ್ಗೆ ಅನುಕೂಲ ಮಾಡಿಕೊಡ್ಬೇಕಂದು ಅವ್ರನ್ನೂ ಕೂಡ ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕೂಡ ಕಾನ್ಫಿಡೆನ್ಸ್ಗೆ ತೊಗೊಂಡಿದ್ದಾಯಿತು. ಅದೇ ರೀತಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್, ಈ ಪಿಲ್ಸ್, ಸಿರಪ್ಸ್ ಇವು ನೋಡಿದ್ದಾಗ ನಾವು ಈ ಡ್ರಗ್ ಇನ್ಸ್ಪೆಕ್ಟರ್ಗಳ ಜೊತೆ, ಫಾರ್ಮಾಸ್ಯೂಟಿಕಲ್ ಡ್ರಗ್ ಇನ್ಸ್ಪೆಕ್ಟರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ರೈಡ್ಸ್ ಕೂಡ ಮಾಡಿದ್ದೇವೆ. ಈಗಾಗಲೇ ಸಿಟಿಯಲ್ಲಿ ಸಿಕ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಫಾರ್ಮಾಸ್ಯೂಟಿಕಲ್ ಇದು ಪ್ರೊಡಕ್ಷನ್ ಆಗ್ತಾಯಿದೆ ಅನ್ನೋದ್ರ ಮೇಲೆ ಕೂಡ ಜಂಟಿ ರೈಡ್ ಮಾಡಿದ್ದೇವೆ ನಾವು. ಆ್ಯಂಡ್ ಕೆಲವು ಫಾರ್ಮಾಸ್ಯೂಟಿಕಲ್ ಅಂಗಡಿಗಳನ್ನು ಕೂಡ ರೈಡ್ ಮಾಡಿ ನೋ ಇಲ್ಲಿಗಲ್ ಸ್ಟಾಕ್ ಅಂತ ನಾವು ಖಚಿತಪಡಿಸ್ಕೊಂಡು ದೇರ್ ವಿಲ್ ಬಿ ನೋ ಸಪ್ಲೈ ಅಂತ ನಾವು ಇದು ಮಾಡಿದ್ದೇವೆ. ಲಾಸ್ಟ್ 2 months ಹಿಂದೆ ನಾವು ನೋಡಿದ್ದಾಗ ಒನ್ ಮೆಡಿಕಲ್ ಹೋಲ್ಸೇಲ್ ಶಾಪ್ ಫ್ರಮ್ ತೆಲಂಗಾಣ ಸಂಗಾರೆಡ್ಡಿದಿಂದ ಸಪ್ಲೈ ಆಗ್ತಿರೋದನ್ನು ಗಮನಿಸಿ ಅಲ್ಲಿ ಕೂಡ ರೈಡ್ ಮಾಡಿ ಅರೆಸ್ಟ್ ಮಾಡಿದ್ದೇವೆ ಆ ಓನರ್ನ. ಅವರು ಕೂಡ ಇಲ್ಲಿವರೆಗೂ ಬೇಲ್ ಸಿಕ್ಕಿಲ್ಲ. ಸೊ ನಾವು ಎಲ್ಲರಿಗೂ ಒಂದು ಸಂದೇಶವನ್ನು ಏನು ಹೇಳಬೇಕಂತಿದ್ದೇವೆ ಅಂದರೆ, ದಯವಿಟ್ಟು ಇದರಲ್ಲಿ ತೊಡಗಿಸ್ಕೋಬೇಡಿ. ಡ್ರಗ್ಸ್ ದಂಧೆಯಲ್ಲಿ ಬಹಳ ಕಠಿಣವಾದಂಥ ಪನಿಷ್ಮೆಂಟ್ ಆಗ್ತಾಯಿದೆ ಆ್ಯಂಡ್ ಬೇಲ್ ಸಿಗೋದು ಕೂಡ ಕಷ್ಟ ಆಗ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೇವೆ. ಅದರಿಂದ ಯಾರ್ಯಾರು ಈ ದಂಧೆಯಲ್ಲಿ ಭಾಗಿಯಾಗಿ ಹ್ಯಾಬಿಟ್ಯುವಲ್ ಆಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೋ ಅವರನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಸುದೀರ್ಘ ಕಾಲ ಅವರನ್ನು ಜೈಲಲ್ಲಿ ಇಡಲು ಅವಕಾಶ ಸಿಗ್ತದೆ ನಮಗೆ. ಅದೇ ರೀತಿ ಕೆಲವೊಂದು ಹೊಲಗಳಲ್ಲಿ ಅನಧಿಕೃತವಾಗಿ ಆ್ಯಂಡ್ ಇಲ್ಲಿಗಲ್ಲಿ ಗಾಂಜಾ ಬೆಳೆಸೋದನ್ನು ಕೂಡ ನಾವು ಈ ವರ್ಷ ರೈಡ್ ಮಾಡಿ ಅವರ ಮೇಲೂ ಕೂಡ ಕೇಸ್ ದಾಖಲೆ ಮಾಡಿದ್ದೇವೆ. 6 months 7 months ಆದ್ರೂ ಸಹ ಸುಮಾರು ಆರೋಪಿಗಳಿಗೆ ಇವತ್ತು ಕೂಡ ಬೇಲ್ ಸಿಕ್ಕಿಲ್ಲ. ಸೊ ಗಾಂಜಾ ಆ್ಯಂಡ್ NDPS ಅನ್ನು ತಡೆಗಟ್ಟಲು ನಾವು ಕಷ್ಟಪಟ್ಟು ಬೀದರ್ ಸಿಟಿ ಪೊಲೀಸ್ ಆ್ಯಂಡ್ ಜಿಲ್ಲೆ ಪೊಲೀಸರು ಕೃಷಿ ಮಾಡ್ತಾಯಿದ್ದಾರೆ. ವಿ ವಿಲ್ ಸ್ಟಾಪ್. ದೇರ್ ಈಸ್ ಎ ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ಸ್ ಇನ್ ಬೀದರ್ ಡಿಸ್ಟ್ರಿಕ್ಟ್. ಎಸ್ಪೆಷಲಿ ಲಾಸ್ಟ್ ಮಂತ್ ನಮ್ಮ ಹೈವೇ ಮೇಲೆ ನೋಡಿದ್ದಾಗ ಒಂದು ದೊಡ್ಡ ರೈಡ್ ಆಗಿದೆ. 650 ಕಿಲೋ ಗಾಂಜಾವನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಹಿಡಿದಿದ್ದೇವೆ. ಅದರಲ್ಲಿ ನೋಡಿದರೆ ದ ಸಪ್ಲೈಯರ್ ಈಸ್ ಫ್ರಮ್ ಒರಿಸ್ಸಾದಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಆ್ಯಂಡ್ ರಿಸೀವರ್ ಈಸ್ ಫ್ರಮ್ ಅಹಮದ್ ನಗರ್ ಆಫ್ ಮಹಾರಾಷ್ಟ್ರ. ಟ್ರಾನ್ಸಿಟ್ ಮಾಡಿ ವೆಹಿಕಲನ್ನು ಕಟ್ಕೊಂಡು ವೆಹಿಕಲಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವವರು ಮಾತ್ರ ನಮ್ಮ ಮನಾಯ್ಕೇಳಿ ಲಿಮಿಟ್ಸ್ ಅವರು ಆಗಿದ್ದಾರೆ. ಸೊ ನಮ್ಮ ಬೀದರ್ ಟ್ರಾನ್ಸಿಟ್ ಪಾಯಿಂಟ್ ಆಗಿದೆ ಬಿಟ್ವೀನ್ ಹೈದರಾಬಾದ್ ಆ್ಯಂಡ್ ಮಹಾರಾಷ್ಟ್ರ, ಪುಣೆ ಆ್ಯಂಡ್ ಮುಂಬೈ. ಇಲ್ಲಿ ಕನ್ಸಂಪ್ಷನು ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲಿ ಕನ್ಸಂಪ್ಷನ್ ಕಡಿಮೆ ಇದೆ. ಸಪ್ಲೈ ಟ್ರಾನ್ಸಿಟ್ ಈ ಹೈವೇಗಳನ್ನು ಯೂಸ್ ಮಾಡ್ತಿರೋದು ನಾವು ಗಮನಿಸಿದ್ದೇವೆ. ಸಪ್ಲೈಯರ್ಸ್ ಆರ್ ಮೋಸ್ಟ್ಲಿ ಫ್ರಮ್ ಅದರ್ ಸ್ಟೇಟ್ಸ್ ಓನ್ಲಿ. ಸುಮಾರು 54 NDPS ಕೇಸಸ್ ನಾವು ದಾಖಲೆ ಮಾಡಿದ್ದೇವೆ ಆ್ಯಂಡ್ 90 ಆರೋಪಿಗಳನ್ನು ದಸ್ತಗಿರಿ ಮಾಡಿ ಕಾನೂನು ಕ್ರಮಕ್ಕೆ ಒಪ್ಪಿಸಿದ್ದೇವೆ. ಇದರಲ್ಲಿ ಬಹುಮುಖ್ಯವಾಗಿ ಗಾಂಜಾ
ಸರಬರಾಜು ಪೆಡ್ಲಿಂಗ್ ಕೇಸಸ್ ದಾಖಲೆ ಆಗಿದ್ದಾವೆ. ಆ್ಯಂಡ್ ಮಿಕ್ಕಿದ್ದು ಸಿರಪ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಓವರ್ ದ ಕೌಂಟರ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಪ್ಲೈ ಆಗುವುದನ್ನು ಕೂಡ ನಾವು ತಡೆಯೋಕ್ಕೆ ರೈಡ್ ಮಾಡಿ PSA ಕೇಸಸ್ ದಾಖಲೆ ಮಾಡಿದ್ದೇವೆ. ಅಲ್ಲದೆ 1-2 ಪ್ರಕರಣಗಳಿಗಿಂತ ಹೆಚ್ಚಿಗೆ ಕೇಸಸ್ದಲ್ಲಿ ಆರೋಪಿಗಳಾದವರನ್ನು ನಾವು ಪತ್ತೆ ಮಾಡಿ ಅವರ ಮೇಲೆ ಕೂಡ ಕಟ್ಟುನಿಟ್ಟಾಗಿ ಪಿಟ್ ಆ್ಯಂಡ್ DPS ಆ್ಯಕ್ಟ್ ಜಾರಿಗೊಳಿಸಬೇಕಂತ ನಾವು ಫೈಲ್ ಪ್ರೊಸೀಜರ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಎಸ್ಪೆಷಲಿ ನಮ್ಮ ಬಾರ್ಡರ್ಸ್ ಲೈಕ್ ಮಂಠಾಳ ಆ್ಯಂಡ್ ಈ ಕಡೆ ನೋಡಿದರೆ ಚಿಂತಾಕಿ, ಆ ಕಡೆ ಔರಾದ್ ಬಾರ್ಡರ್ಸಲ್ಲಿ ಎಸ್ಪೆಷಲಿ ಸ್ವಲ್ಪ ಜನರಿಗೆ ಆ್ಯಕ್ಸೆಸ್ ಕಮ್ಮಿ ಇರುವಂಥ ಹೊಲಗಳಲ್ಲಿ ಗಾಂಜಾ ಬೆಳೆಸುವುದನ್ನು ನಾವು ಗಮನಿಸಿದ್ದೇವೆ. ಮಂಠಾಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಸ್ಟ್ ಇಯರ್ ಸಿಕ್ಕಿದೆ. ಚಿಂತಾಕಿ ಔರಾದಲ್ಲಿ ಮಾತ್ರ ಒಂದು 40 ಗಿಡಗಳು 50 ಗಿಡಗಳು ಇಲ್ಲಿಗಲ್ಲಿ ಕಲ್ಟಿವೇಟ್ ಮಾಡೋದನ್ನು ನಾವು ಗಮನಿಸಿದ್ದೇವೆ. ಸೊ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ಗಳೊಟ್ಟಿಗೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಕೂಡ ಸರ್ವೆ ಹೋದಾಗ ಈ ಮಾಹಿತಿ ತೆಗೆದು ನಮಗೆ ಇನ್ಫಾರ್ಮೇಷನ್ ಕೊಟ್ಟು ರೈಡ್ಗೆ ಅನುಕೂಲ ಮಾಡಿಕೊಡ್ಬೇಕಂತೂ ಅವ್ರನ್ನೂ ಕೂಡ ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕೂಡ ಕಾನ್ಫಿಡೆನ್ಸ್ಗೆ ತೊಗೊಂಡಿದ್ದಾಯಿತು. ಅದೇ ರೀತಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್, ಈ ಪಿಲ್ಸ್, ಸಿರಪ್ಸ್ ಇವು ನೋಡಿದ್ದಾಗ ನಾವು ಈ ಡ್ರಗ್ ಇನ್ಸ್ಪೆಕ್ಟರ್ಗಳ ಜೊತೆ, ಫಾರ್ಮಾಸ್ಯೂಟಿಕಲ್ ಡ್ರಗ್ ಇನ್ಸ್ಪೆಕ್ಟರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ರೈಡ್ಸ್ ಕೂಡ ಮಾಡಿದ್ದೇವೆ. ಈಗಾಗಲೇ ಸಿಟಿಯಲ್ಲಿ ಸಿಕ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಫಾರ್ಮಾಸ್ಯೂಟಿಕಲ್ ಇದು ಪ್ರೊಡಕ್ಷನ್ ಆಗ್ತಾಯಿದೆ ಅನ್ನೋದ್ರ ಮೇಲೆ ಕೂಡ ಜಂಟಿ ರೈಡ್ ಮಾಡಿದ್ದೇವೆ ನಾವು. ಆ್ಯಂಡ್ ಕೆಲವು ಫಾರ್ಮಾಸ್ಯೂಟಿಕಲ್ ಅಂಗಡಿಗಳನ್ನು ಕೂಡ ರೈಡ್ ಮಾಡಿ ನೋ ಇಲ್ಲಿಗಲ್ ಸ್ಟಾಕ್ ಅಂತ ನಾವು ಖಚಿತಪಡಿಸ್ಕೊಂಡು ದೇರ್ ವಿಲ್ ಬಿ ನೋ ಸಪ್ಲೈ ಅಂತ ನಾವು ಇದು ಮಾಡಿದ್ದೇವೆ. ಲಾಸ್ಟ್ 2 months ಹಿಂದೆ ನಾವು ನೋಡಿದ್ದಾಗ ಒನ್ ಮೆಡಿಕಲ್ ಹೋಲ್ಸೇಲ್ ಶಾಪ್ ಫ್ರಮ್ ತೆಲಂಗಾಣ ಸಂಗಾರೆಡ್ಡಿದಿಂದ ಸಪ್ಲೈ ಆಗ್ತಿರೋದನ್ನು ಗಮನಿಸಿ ಅಲ್ಲಿ ಕೂಡ ರೈಡ್ ಮಾಡಿ ಅರೆಸ್ಟ್ ಮಾಡಿದ್ದೇವೆ ಆ ಓನರ್ನ. ಅವರು ಕೂಡ ಇಲ್ಲಿವರೆಗೂ ಬೇಲ್ ಸಿಕ್ಕಿಲ್ಲ. ಸೊ ನಾವು ಎಲ್ಲರಿಗೂ ಒಂದು ಸಂದೇಶವನ್ನು ಏನು ಹೇಳಬೇಕಂತಿದ್ದೇವೆ ಅಂದರೆ, ದಯವಿಟ್ಟು ಇದರಲ್ಲಿ ತೊಡಗಿಸ್ಕೋಬೇಡಿ. ಡ್ರಗ್ಸ್ ದಂಧೆಯಲ್ಲಿ ಬಹಳ ಕಠಿಣವಾದಂಥ ಪನಿಷ್ಮೆಂಟ್ ಆಗ್ತಾಯಿದೆ ಆ್ಯಂಡ್ ಬೇಲು ಸಿಗೋದು ಕೂಡ ಕಷ್ಟ ಆಗ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದರಿಂದ ಯಾರ್ಯಾರು ಈ ದಂಧೆಯಲ್ಲಿ ಭಾಗಿಯಾಗಿ ಹ್ಯಾಬಿಟ್ಯುವಲ್ ಆಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೋ ಅವರನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಸುದೀರ್ಘ ಕಾಲ ಅವರನ್ನು ಜೈಲಲ್ಲಿ ಇಡಲು ಅವಕಾಶ ಸಿಗ್ತದೆ ನಮಗೆ. ಅದೇ ರೀತಿ ಕೆಲವೊಂದು ಹೊಲಗಳಲ್ಲಿ ಅನಧಿಕೃತವಾಗಿ ಆ್ಯಂಡ್ ಇಲ್ಲಿಗಲ್ಲಿ ಗಾಂಜಾ ಬೆಳೆಸೋದನ್ನು ಕೂಡ ನಾವು ಈ ವರ್ಷ ರೈಡ್ ಮಾಡಿ ಅವರ ಮೇಲೂ ಕೂಡ ಕೇಸ್ ದಾಖಲೆ ಮಾಡಿದ್ದೇವೆ. 6 months 7 months ಆದ್ರೂ ಸಹ ಸುಮಾರು ಆರೋಪಿಗಳಿಗೆ ಇವತ್ತು ಕೂಡ ಬೇಲ್ ಸಿಕ್ಕಿಲ್ಲ. ಸೊ ಗಾಂಜಾ ಆ್ಯಂಡ್ NDPS ಅನ್ನು ತಡೆಗಟ್ಟಲು ನಾವು ಕಷ್ಟಪಟ್ಟು ಬೀದರ್ ಸಿಟಿ ಪೊಲೀಸ್ ಆ್ಯಂಡ್ ಜಿಲ್ಲೆ ಪೊಲೀಸರು ಕೃಷಿ ಮಾಡ್ತಾ ಇದ್ದಾರೆ. ವಿ ವಿಲ್ ಸ್ಟಾಪ್. ದೇರ್ ಈಸ್ a zero tolerance for drugs in Bidar district. ಎಸ್ಪೆಷಲಿ ಲಾಸ್ಟ್ ಮಂತ್ ನಮ್ಮ ಹೈವೇ ಮೇಲೆ ನೋಡಿದ್ದಾಗ ಒಂದು ದೊಡ್ಡ ರೈಡ್ ಆಗಿದೆ. 650 ಕಿಲೋ ಗಾಂಜಾವನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಹಿಡಿದಿದ್ದೇವೆ. ಅದರಲ್ಲಿ ನೋಡಿದರೆ ದ ಸಪ್ಲೈಯರ್ ಈಸ್ ಫ್ರಮ್ ಒರಿಸ್ಸಾದಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಆ್ಯಂಡ್ ರಿಸೀವರ್ ಈಸ್ ಫ್ರಮ್ ಅಹಮದ್ ನಗರ್ ಆಫ್ ಮಹಾರಾಷ್ಟ್ರ. ಟ್ರಾನ್ಸಿಟ್ ಮಾಡಿ ವೆಹಿಕಲನ್ನು ಕಟ್ಕೊಂಡು ವೆಹಿಕಲಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವವರು ಮಾತ್ರ ನಮ್ಮ ಮನಾಕೇಳಿ ಲಿಮಿಟ್ಸ್ ಅವರು ಆಗಿದ್ದಾರೆ. ಸೊ ನಮ್ಮ ಬೀದರ್ ಟ್ರಾನ್ಸಿಟ್ ಪಾಯಿಂಟ್ ಆಗಿದೆ ಬಿಟ್ವೀನ್ ಹೈದರಾಬಾದ್ ಆ್ಯಂಡ್ ಮಹಾರಾಷ್ಟ್ರ, ಪುಣೆ ಆ್ಯಂಡ್ ಮುಂಬೈ. ಇಲ್ಲಿ ಕನ್ಸಂಪ್ಷನು ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲಿ ಕನ್ಸಂಪ್ಷನ್ ಕಡಿಮೆ ಇದೆ. ಸಪ್ಲೈ ಟ್ರಾನ್ಸಿಟ್ ಈ ಹೈವೇಗಳನ್ನು ಯೂಸ್ ಮಾಡ್ತಿರೋದು ನಾವು ಗಮನಿಸಿದ್ದೇವೆ. ಸಪ್ಲೈಯರ್ಸ್ ಆರ್ ಮೋಸ್ಟ್ಲಿ ಫ್ರಮ್ ಅದರ್ ಸ್ಟೇಟ್ಸ್ ಓನ್ಲಿ.